ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಅವರು ಇದ್ರೆ ಮಾತನಾಡ್ತೀನಿ ಸರ್. ಸದನದ ಒಳಗೆ ಮತ್ತೆ ಹೊರಗೆ ಅವರು ಬಿಜೆಪಿಯವರು ಹೋರಾಟ ತೀವ್ರಗೊಳಿಸಿದ್ದಾರೆ ಸರ್. ನೀವು ಕೂಡ ಹೋರಾಟ ಮಾಡ್ತಾ ಇದ್ದೀರಾ, ಜನ ಯಾವ ರೀತಿ ಅರ್ಥೈಸ್ಕೊಬೇಕು? ನಾವು ಹೋರಾಟ ಮಾಡ್ತಾ ಇಲ್ಲ, ಜನಗಳಲ್ಲಿ ವಿಚಾರಗಳನ್ನ ತಿಳಿಸ್ಲಿಕ್ಕೆ ನಾವಿಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಇದು ಹೋರಾಟ ಅಲ್ಲ. ಯಾಕಂದ್ರೆ ನಾವು ಈ ಸದನದಲ್ಲಿ ಬಹಳ ರಾಜ್ಯದಲ್ಲಿ ಇರ್ತಕ್ಕಂಥ ಗಂಭೀರವಾದ ಬರ ಪರಿಸ್ಥಿತಿಯನ್ನು ಚರ್ಚೆ ಮಾಡಲಿಕ್ಕೋಸ್ಕರ ಈ ಸದನ ಕರೆದಿರ್ತಕ್ಕಂಥದ್ದು. ಸದನದಲ್ಲಿ ಇವ್ರು ಚರ್ಚೆ ಮಾಡಕ್ ಆಗಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಇದೇ ತಿಂಗಳು ಪಾರ್ಲಿಮೆಂಟ್ ಸದಸ್ಯರ ಜೊತೆ ಒಂದು ಸಭೆ ನಡೆಸಿ ದೆಹಲಿಯಲ್ಲಿ ವಿಶ್ವಗುರು ನರೇಂದ್ರ ಮೋದಿಗೆ ಮತ್ತು ತಡಿಪಾರ್ ಅಮಿತ್ ಶಾಗೆ ಒಂದು ಮನವಿ ಕೊಟ್ಟಿದ್ರು. ನಮಗೆ ಪರಿಹಾರವಾಗಿ 10,000 ಕೋಟಿ ಕೊಡಬೇಕು ಅಂತ ಹೇಳಿ. 10,000 ಕೋಟಿ ಇವ್ರು ಕೊಡಕ್ಕಾಗೋದಿಲ್ಲ. ಮತ್ತು ಒಂದು ಬರ ಪರಿಹಾರ ಅಧ್ಯಯನ ಮಾಡ್ಲಿಕ್ಕೋಸ್ಕರ ಒಂದು ತಂಡವನ್ನು ಕಳಿಸಿದ್ರು, ಆ ತಂಡವನ್ನು ಕಳಿಸಿಲ್ಲ. ಇಲ್ಲಿ ಚರ್ಚೆ ಆದ್ರೆ ಇವೆಲ್ಲ ಬೇಡಿಕೆ ಬರುತ್ತೆ. ಆದ್ರಿಂದ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅದು ಕೊಡೋದಿಲ್ಲ. ಅವ್ರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಇವರು ಮಾಡ್ತಾ ಇದ್ದಾರೆ, ವಿನ ಬೇರೆ ಏನೂ ಅಲ್ಲ. ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ಸದನ ನಡೆಸಕ್ ಬಿಡಲ್ಲ ಅಂತ ಹೇಳಿದ್ವಿ ಸರ್. ವಿಧಾನ ಪರಿಷತ್ ವಿಧಾನಸಭೆ ಎರಡು ಇದ್ರಲ್ಲಿ 4 ದಿನಗಳಿಂದಲೂ ಕೂಡ ಹಿಂಗೆ ವ್ಯರ್ಥ ಆಗ್ತಾ ಇದೆ ಕಲಾಪ. ಪ್ರಜಾಪ್ರಭುತ್ವದ ವಿರೋಧಿಗಳು ಇವರು, ಚರ್ಚೆಗೆ ತಯಾರಿಲ್ಲದೆ ಇರೋರು. ನಾವು ಚರ್ಚೆಗೆ ತಯಾರಿದ್ದೀವಿ. ನರೇಂದ್ರ ಮೋದಿ ಅಮಿತ್ ಶಾ ತರ ಪಾರ್ಲಿಮೆಂಟ್ ಬಿಟ್ಟು ಓಡೋದ್ರಲ್ಲ, ಆ ತರ ನಾವು ಓಡೋಗ್ತಾ ಇಲ್ಲ. ಅವರೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀವಿ. ಯಾಕೆ ಚರ್ಚೆ ಮಾಡೋದಿಲ್ಲ? ಅವ್ರಿಗೇನೋ ಧೈರ್ಯ ಇದ್ರೆ ಚರ್ಚೆ ಮಾಡಬೇಕು. ನೀವು ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕರು, ಈ ಸಂಬಂಧವಾಗಿ ಏನಾದ್ರು ಹೈಕಮಾಂಡ್ ವರದಿ ಕೇಳಿದ್ಯಾ ಸರ್? ಸದನದಲ್ಲಿ ಆಗ್ತಾರೆ ಬೆಳವಣಿಗೆಗಳು, ಅದು ಪಾರ್ಟಿದೆಲ್ಲ, ಅದು ನಾವು ನೋಡ್ಕೊಳ್ತೀವಿ. ಅದೆಲ್ಲ ಸಾರ್ವಜನಿಕವಾಗಿ ಏನು ಹೇಳಂಗಿಲ್ಲ. ಧನ್ಯವಾದ. ಸೊ ಇದಿಷ್ಟು ಬಿ ಕೆ ಹರಿಪ್ರಸಾದ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಚಂದ್ರಕಾಂತ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.